ಸಿಎಂ ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಸರ್ಕಾರಕ್ಕೆ ಈ ಒಳ ಮೀಸಲಾತಿ ಕಬ್ಬಿಣದ ಕಡಲೆ ಆಗ್ತಾ ಇದೆ. ಒಳ ಮೀಸಲಾತಿ ರಾಜ್ಯ ಸರ್ಕಾರಕ್ಕೆ ಈಗ ಸವಾಲು ಹಾಕ್ತಾ ಇದೆ. ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದೆ ಸರ್ಕಾರ ಈ ವಿಚಾರದಲ್ಲಿ. ರಾಜ್ಯ ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿ ಚರ್ಚೆಯಾಗಿದೆ. ಕ್ಯಾಬಿನೆಟ್ ಮೀಟಿಂಗ್ ಮುನ್ನ ದಲಿತ ಸಚಿವರು ಸಭೆ ಮಾಡಿದ್ರು. ದಲಿತ ಸಚಿವರಿಂದ ಪ್ರತ್ಯೇಕವಾಗಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಿತು. ಎಚ್.ಸಿ. ಮಹದೇವಪ್ಪ ನಿವಾಸದಲ್ಲಿ ಮಹತ್ವದ ಸಭೆ ನಡೆಯಿತು. ದಲಿತ ಸಮುದಾಯದ ಒಳ ಮೀಸಲಾತಿ ಹಂಚಿಕೆ ಬಗ್ಗೆ ಚರ್ಚೆ ಕೂಡ ಆಯಿತು. ಎಚ್.ಸಿ. ಮಹದೇವಪ್ಪ, ಕೆ.ಎಚ್. ಮುನಿಯಪ್ಪ, ಆರ್.ಬಿ. ತಿಮ್ಮಾಪುರ, ಮಾಜಿ ಸಂಸದ ಚಂದ್ರಪ್ಪ ಸೇರಿ ಹಲವರು ಚರ್ಚೆ ಮಾಡಿದ್ರು. ಒಂದು ಕಡೆ ಕ್ಯಾಬಿನೆಟ್ ಮೀಟಿಂಗು ಮುನ್ನ ದಲಿತ ಸಚಿವರು, ಶಾಸಕರು ಎಲ್ಲರೂ ಕೂಡ ಮೀಟಿಂಗ್ ಮಾಡಿದ್ದಾರೆ. ಆ ದೃಶ್ಯಾವಳಿಯನ್ನು ಕೂಡ ನೋಡ್ತಾ ಇದ್ದೀರಿ. ಇದು ರಾಜ್ಯ ಸರ್ಕಾರಕ್ಕೆ ಒಂದು ರೀತಿಯಾಗಿ ಬಿಸಿ ತುಪ್ಪದಂತೆ ಪರಿಣಮಿಸ್ತಾ ಇದೆ. ಯಾಕಂದರೆ ಯಾವ ಒಳ ಮೀಸಲಾತಿಗೆ ರಾಜ್ಯ ಸರ್ಕಾರ ಅಸ್ತುವಂತೂ ಆ ಒಳ ಮೀಸಲಾತಿಯನ್ನು ಜಾರಿ ಮಾಡಲೇಬೇಕಾದಂತಹ ಅನಿವಾರ್ಯ ರಾಜ್ಯ ಸರ್ಕಾರದ ಎದುರು ಕ್ರಿಯೇಟ್ ಮಾಡೋದಕ್ಕೆ ಈಗ ದಲಿತ ನಾಯಕರು ಮುಂದಾಗ್ತಾ ಇದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಶುರುವಾಗುತ್ತೆ. ಈಗ ಕೆಲವು ಹೊತ್ತಿನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆರಂಭವಾಗುತ್ತೆ. ಒಳ ಮೀಸಲಾತಿಗೆ ಸೂತ್ರ ಹೆಣೆಯಲಾಗುತ್ತಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಮೀಸಲಾತಿ ಬಗ್ಗೆ ತೀರ್ಮಾನಕ್ಕೆ ಬರಲಿದ್ದಾರೆ ನಾಯಕರು. ಸಚಿವ ಸಂಪುಟ ಒಂದು ತೀರ್ಮಾನಕ್ಕೆ ಬರುತ್ತೆ. ಒಳ ಮೀಸಲಾತಿ ಗೊಂದಲ ಪರಿಹಾರಕ್ಕೆ ಒಂದು ಕಮಿಟಿ ಕೂಡ ರಚನೆ ಮಾಡಲಾಗಿತ್ತು. ಸಿ.ಎಸ್. ಶಾಲಿನಿ ರಜನೀಶ್ ಅವರ ನೇತೃತ್ವದಲ್ಲಿ ಕಮಿಟಿ ರಚನೆ ಮಾಡಲಾಗಿತ್ತು. ಇದರ ವರದಿಯನ್ನು ಆಧರಿಸಿ ಇವತ್ತು ಅಭಿಪ್ರಾಯ ಸಂಗ್ರಹಣೆ ಚರ್ಚೆ ಕೂಡ ನಡೆಯುತ್ತೆ. ಇವತ್ತಿನ ಕ್ಯಾಬಿನೆಟ್ನಲ್ಲಿ ಮಹತ್ವದ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆ ಇದೆ. ಕೆಲವೇ ಹೊತ್ತಿನಲ್ಲಿ ಸಭೆ ಶುರುವಾಗುತ್ತೆ. ಇನ್ನು ಸಿ.ಎಸ್. ಶಾಲಿನಿ ರಜನೀಶ್ ಅವರು ಏನು ಕಮಿಟಿಯಲ್ಲಿ ವರದಿಯನ್ನು ಕೊಟ್ಟಿದ್ದಾರೆ, ಆ ವರದಿಯನ್ನು ಆಧರಿಸಿ ಇವತ್ತು ಚರ್ಚೆಗಳಾಗುತ್ತೆ. ತಮ್ಮ ತೀರ್ಮಾನವನ್ನು ಕೈಗೊಳ್ಳೋ ಸಾಧ್ಯತೆ ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಕರೆದಿದ್ದೀವಿ. ಕ್ಲಿಯರ್ ಆಗುತ್ತೆ ಅಂತ ಭಾವನೆ ಇದೆ. ಬಲಗೈ ಸಮುದಾಯ ವಿರೋಧ ಸರ್, ಅದ್ರ ಬಗ್ಗೆ ಎಲ್ಲರೂ ಅಭಿಪ್ರಾಯ ಹೇಳ್ತಾರೆ. ಸರ್ಕಾರ ಏನ್ ಡಿಸಿಷನ್ ತೆಗೆದುಕೊಳ್ಳಬೇಕು ಅದು ಡಿಸಿಷನ್. ಸಚಿವರಲ್ಲಿ ಎಲ್ಲರಲ್ಲೂ ಒಗ್ಗಟ್ಟಿದೆಯಾ ಅಂತ ಸರ್, ಸಹಮತ ಇದೆಯಾ? ಒಗ್ಗಟ್ಟಿದೆ, ಒಮ್ಮತ. ನಾವು 17ರಂತೆ ಈಗಾಗಲೇ ಅಸೆಂಬ್ಲಿಯಲ್ಲಿ ತಂದು ಪಾಸ್ ಮಾಡಿ ಗವರ್ನರ್ ಸಹಿ. ಇದಕ್ಕಿಂತ ಒಗ್ಗಟ್ಟಿನೇನು ಬೇಕು, ಇದಕ್ಕಿಂತ ಒಮ್ಮತ್ತಿನೇನು ಬೇಕು? 17ರಲ್ಲಿ 15 ರೇಷು ಹಂಚ್ಕೊಳ್ಳೋದು ಒಂದಿದೆ. ರೋಸ್ಟರ್ ಬಿಲ್ಲದ ಬಗ್ಗೆ ಚರ್ಚೆ ಆಗ್ತದೆ. ಅದು ಬಿಟ್ಟರೆ ಏನು ಸರ್ಕಾರಕ್ಕೆ ಮನಸ್ಸಿಲ್ವಾ? ಇದು ಅಸೆಂಬ್ಲಿ ಕೌನ್ಸಿಲಲ್ಲಿ ಒಪ್ಪಿಗೆ ಪಡೆದ ನಂತರ ಯಾರು ಒಮ್ಮತ್ತಿಲ್ಲಾರ್ದಾಗತ್ತಾರೆ? ವಿಷಯದಲ್ಲಿ ಅವರೇ ಅದನ್ನು ಮೂವ್ ಮಾಡೋದು, ಅವರೇ ತೀರ್ಮಾನ. ಇಲ್ಲಿವರೆಗೂ ಆಗಿರೋ ತೀರ್ಮಾನಗಳೇ ಅವರೇ ಮುಖ್ಯಸ್ಥರು ಕ್ಯಾಬಿನೆಟ್ ಅಲ್ಲಿ, ಅವ್ರ ಇಲಾಖೆಗೆ ಸಂಬಂಧಪಟ್ಟ. ಮುಂದೆ ಈಗ 2 ಗಂಟೆಗೆ ಆಗೋ ಮೀಟಿಂಗ್ ಅಲ್ಲಿ ಯಾವ್ಯಾವ ರೀತಿ ಮಾಡಬೇಕು ಅಂತ ಹೇಳಿಬಿಟ್ಟು ಡಿಸ್ಕಸ್ ಮಾಡಿದ್ದೀರಿ ಅಂತ ಹೇಳಿದ್ರು. ಅವರು ಹೇಳಿದ್ದಾರೆ, ಯಾರಿಗೂ ಅನ್ಯಾಯ ಆಗದಿರೋ ಸಂವಾದ ಹಂಚ್ಕೊಳ್ಳೋ ರೀತಿ ಮಾಡ್ಕೊಳ್ಳೋಣ, ಕ್ಯಾಬಿನೆಟ್ ಅಲ್ಲಿ ಡಿಸ್ಕಸ್ ಮಾಡೋಣ. ಕ್ಯಾಬಿನೆಟ್ ಎಲ್ಲರೂ ಇರ್ತಾರೆ, ಒಟ್ಟಿಗೆ ಸೇರಿ ಒಂದು ಕನ್ಸೆನ್ಸಸ್ ಮಾಡಿಕೊಂಡು ನಾವು ಇದನ್ನು ತೀರ್ಮಾನ ಮಾಡೋಣ ಅಂತ ಒಂದು ಅಭಿಪ್ರಾಯ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡುತ್ತಾರೆ ಪ್ರತಿನಿಧಿ ಮಾರುತಿ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಒಂದು ಕಡೆ ಕ್ಯಾಬಿನೆಟ್ ಮೀಟಿಂಗು, ಅದಕ್ಕೂ ಮುಂಚೆ ದಲಿತ ಸಚಿವರು, ಶಾಸಕರ ಒಂದು ಸಭೆ ಕೂಡ ನಡೀತು. ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು ಅನ್ನೋದು ಒಂದು ಕಡೆ ಆದರೆ, ಈ ಒಳ ಮೀಸಲಾತಿ ವಿಚಾರ ಈಗ ರಾಜ್ಯ ಸರ್ಕಾರಕ್ಕೆ ಕಬ್ಬಿಣದ ಕಡಲೆ ಆಗ್ತಾ ಇದೆಯಾ? ಯಾವಾಗ ಅನುಷ್ಠಾನಕ್ಕೆ ಬರಬಹುದು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಇಲ್ಲೇನು ಒಳ ಮೀಸಲಾತಿ ಒಂದು ರೀತಿಯಾದ ಕಾಂಗ್ರೆಸ್ಗೆ ಕಗ್ಗಡ್ಡಾಗಿರುವಂತದ್ದು ನಿಜ. ಯಾಕೆಂದ್ರೆ ಕಾಂಗ್ರೆಸ್ ನಲ್ಲಿ ಪರ ವಿರೋಧಗಳ ಚರ್ಚೆಗಳು ಇರುವಂತದ್ದು ನೋಡ್ತಾ ಇರ್ಬೋದು. ಯಾಕೆಂದ್ರೆ ಪ್ರಮುಖವಾಗಿ ಒಳ ಮೀಸಲಾತಿ ಎಡಗೈ ಮತ್ತು ಬಲಗೈ ಸಮುದಾಯದ ನಡುವೆ ಸಾಕಷ್ಟು ಒಂದ್ ರೀತಿಯಾದಂತಹ ಹಗ್ಗ ಜಗ್ಗಾಟ ನಡೀತಾ ಇರೋದು. ಯಾಕೆಂದ್ರೆ ಒಂದ್ ಕಡೆ ಬಲಗೈ ಸಮುದಾಯದವರು ಒಳ ಮೀಸಲಾತಿ ಜಾರಿ ಬೇಡ ಅಂತ ಪಟ್ಟು ಹೇಳಿದ್ರೆ, ಎಡಗೈ ಸಮುದಾಯದ ನಾಯಕರು ಒಳ ಮೀಸಲಾತಿ ಜಾರಿ ಆಗ್ಲೇಬೇಕು ಅಂತ ಒತ್ತಾಯ ಮಾಡಿರುವಂತದ್ದು. ಈಗಾಗಲೇ ಮಠಮಾನ್ಯದ ಅಂದ್ರೆ ಆ ಸಮುದಾಯಗಳ ಮಠಾಧೀಶರು ಕೂಡ ಪತ್ರವನ್ನ ಸಿಎಂ ಸಿದ್ದರಾಮಯ್ಯರಿಗಾಗಿರ್ಬೋದು ಮತ್ತು ಡಿ.ಕೆ.ಶಿ ಅವ್ರಿಗೂ ಕೂಡ ಬರ್ದಿರುತ್ತೆ. ಅಂದ್ರೆ ಬಲಗೈ ಸಮುದಾಯದ ಏನು ಸ್ವಾಮೀಜಿಗಳಿದ್ದಾರೆ ಮತ್ತೆ ನಾಯಕರಿದ್ದಾರೆ, ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿ ಜಾರಿ ಬೇಡ. ನಾಗಮೋಹನ್ ದಾಸ್ ಅವರು ಕೊಟ್ಟಿರೋ ವರದಿಯಲ್ಲಿ ಯಾವುದೇ ರೀತಿಯಾದಂತ ಉಳಿಲಿಲ್ಲ, ಮತ್ತೆ ಅದೇ ರೀತಿ ಸರಿಯಾದ ದತ್ತಾಂಶ ಇಲ್ಲ ಅಂತ ಕೂಡ ಮನವಿಯನ್ನ ಮಾಡ್ತಾ ಇರುವಂತದ್ದು. ಇನ್ನೊಂದ್ ಕಡೆ ಇವತ್ತು ಒಳ ಮೀಸಲಾತಿ ಮಧ್ಯಾಹ್ನ 3 ಗಂಟೆಗೆ ಮೀಟಿಂಗ್ ಅಲ್ಲಿ ಇರುವಂತದ್ದು, ವಿಶೇಷ ಕ್ಯಾಬಿನೆಟ್ ಕೂಡ ಕರೆದಿರೋಂಥದ್ದು. ಅದಕ್ಕಿಂತ ಮುಂಚೆಯೇ
ಏನು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ದಲಿತ ನಾಯಕರು ಮೀಟಿಂಗ್ ಅನ್ನ ಮಾಡಿರೋದು. ಅಂದ್ರೆ ಒಂದ್ ಕಡೆ ಮಹಾದೇವಪ್ಪ ಆಗಿರ್ಬೋದು, ಮತ್ತೆ ಅದೇ ರೀತಿಯಾದಂತ ಮುನಿಯಪ್ಪರ ಆಗಿರ್ಬೋದು, ಈ ರೀತಿಯಾದಂತ ಏನು ಸಚಿವರಿದ್ದಾರೆ ಅವರು ಕೂಡ ಮೀಟಿಂಗ್ ಅನ್ನ ಮಾಡಿರೋದು. ಪ್ರಮುಖವಾಗಿ ಇಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗಿದ್ದಾರೆ. ಅಂದ್ರೆ ಒಳ ಮೀಸಲಾತಿ ಬಗ್ಗೆ ಏನೆಲ್ಲ ನಿರ್ಧಾರಗಳನ್ನ ಕೈಗೊಳ್ಳಬೇಕು ಎಂಬ ಬಗ್ಗೆ ಕೂಡ ಚರ್ಚೆ ನಡೆದಿರುವಂತದ್ದು. ಅಂದ್ರೆ ಕ್ಯಾಬಿನೆಟ್ ಅಲ್ಲೂ ಕೂಡ ಇದ್ರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಆಗುತ್ತೆ. ಯಾಕಂದ್ರೆ ಈಗಾಗಲೇ CS ನೇತೃತ್ವದ ಕೂಡ ತಾಂತ್ರಿಕ ಸಮಿತಿಯ ಒಂದು ಕಮಿಟಿಯನ್ನ ಮಾಡಿರೋದು. ಆ ಕಮಿಟಿ ವರದಿ ಕೂಡ ಇವತ್ತೇ ಕ್ಯಾಬಿನೆಟ್ ಅಲ್ಲಿ ಬರುತ್ತೆ. ಆ ವರದಿ ಮೇಲೂ ಕೂಡ ಚರ್ಚೆ ಮಾಡಲಾಗುತ್ತೆ. ಒಟ್ಟಿನಲ್ಲಿ ಸರ್ಕಾರ ಯಾವ ರೀತಿ ನಿರ್ಧಾರ ಕೈಗೊಳ್ಳುತ್ತಾರೆ ಎಂಬುದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ನೋಡ್ಬೇಕು CM ಸಿದ್ದರಾಮಯ್ಯ ಆಗಿರ್ಬೋದು ಮತ್ತು ಆ ಸಮುದಾಯದ ಅಂದ್ರೆ ದಲಿತ ಸಮುದಾಯದ ನಾಯಕರು ಯಾವ ತೀರ್ಮಾನಕ್ಕೆ ಬರ್ತಾರೆ ಅಥವಾ ಇದನ್ನ ಮುಂದೂಡ್ತಾರೆ ಎಂಬುದು ಕಾದ್ ನೋಡ್ಬೇಕು. ಸಾಯಿಲ್, ಈಗ ಮತ್ತೊಂದು ಕಡೆ ಮಾರುತಿ, ನಾವು ನೋಡಿದಾಗ ಇತ್ತ ದಲಿತ ಸಮುದಾಯಗಳು ಅಂದರೆ ಎಡಗೈ ಸಮುದಾಯಗಳು ಹೋರಾಟಕ್ಕೆ ಮುಂದಾಗ್ತಾ ಇದ್ದಾವೆ, ಮತ್ತೊಂದು ಕಡೆ ಬಲಗೈ ಸಮುದಾಯಗಳು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡ್ತಾ ಇದ್ದಾವೆ. ಒಂದು ವೇಳೆ ತೀರ್ಮಾನ ಕೈಗೊಂಡ್ರೆ ಯಾವುದಾದ್ರೂ ಒಂದು ಸಮುದಾಯದ ಕೆಂಗಣ್ಣಿಗೆ ರಾಜ್ಯ ಸರ್ಕಾರ ಗುರಿಯಾಗಬಹುದಾ, ಹೇಗೆ ಅಂತ? ಸಾಯಿಲ್, ಇದರಲ್ಲಿ ಒಂದ್ ರೀತಿಯಾದಂತ ಕೆಂಗಣ್ಣಿಗೆ ಗುರಿಯಾಗೋದು ಸತ್ಯ. ಯಾಕೆಂದ್ರೆ ಒಂದ್ ಕಡೆ ಎಡಗೈ ಸಮುದಾಯದವರ ಪರವಾಗಿ ಏನಾದ್ರು ಇವತ್ತು ಮೀಸಲಾತಿ ಒಳ ಮೀಸಲಾತಿ ಜಾರಿಗೆ ವಿಚಾರವಾಗಿ ಏನೋ ಒಪ್ಪಿಗೆ ಕ್ಯಾಬಿನೆಟ್ ಕೊಟ್ಟಿದ್ದೆ ಆದಲ್ಲಿ ಬಲಗೈ ಸಮುದಾಯದವರು ಇದ್ರ ವಿರುದ್ಧ ಹೋರಾಟ ಮಾಡುವ ಸಾಧ್ಯತೆ ಇರುವಂತದ್ದು. ಅವರ ಸಮುದಾಯದ ನಾಯಕರಾಗಿರ್ಬೋದು, ಸಚಿವರಿಗೂ ಕೂಡ ಒಂದ್ ರೀತಿ ಕೆಂಗಣ್ಣಿಗೆ ಗುರಿಯಾಗುವ ಸಾಧ್ಯತೆ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಬಲಗೈ ಸಮುದಾಯದ ಸ್ವಾಮೀಜಿಗಳೇನಿದ್ದಾರೆ ಅವರು ಕೂಡ ತಮ್ಮ ನಾಯಕರಿಗೆ ಅಂದ್ರೆ ಸಚಿವರಿಗಾಗಿರ್ಬೋದು ಮತ್ತು ಶಾಸಕರಿಗೂ ಕೂಡ ಒಂದು ಸಂದೇಶವನ್ನ ಕಳಿಸಿರು. ಒಂದು ವೇಳೆ ಒಳ ಮೀಸಲಾತಿ ಜಾರಿ ಆಗಿದ್ದೆ ಆದ್ರೆ ನೀವು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಅಂತ ಕೂಡ ಹೇಳಿಕೆ ನೀಡಿರುವಂತದ್ದು. ಇನ್ನೊಂದ್ ಕಡೆ ಎಡಗೈ ಸಮುದಾಯದ ನಾಯಕರು ಕೂಡ ಅದೇ ರೀತಿಯಾದಂತ ಚರ್ಚೆಗೆ ಮುಂದಾಗಿರೋ. ಅಂದ್ರೆ ನಾಗಮೋಹನ್ ದಾಸ್ ವರದಿ ಬಂದಿದೆ, ಅದರ ಆಧಾರದ ಮೇಲೆ ನಮ್ಗೆ ಒಳ ಮೀಸಲಾತಿ ಜಾರಿ ಮಾಡಿ. ಅಂದ್ರೆ 17% ಅಥವಾ 15% ಒಟ್ಟಿನಲ್ಲಿ ನಮ್ಗೆ ಒಳ ಮೀಸಲಾತಿ ಜಾರಿ ಆಗ್ಬೇಕು ಅಂತ ಈಗ ಪಟ್ಟನ್ನು ಹೇಳ್ತಿರೋದು. ಎಲ್ಲೋ ಒಂದ್ ಕಡೆ 17% ಮೀಸಲಾತಿ ಸಾಧ್ಯವಿಲ್ಲ, 15% ಒಳಗೆ ಒಳ ಮೀಸಲಾತಿಯನ್ನ ಜಾರಿ ಮಾಡಿ ಅಂತ ಕೂಡ ಒತ್ತಾಯ ಮಾಡ್ತಾ ಇರೋದು. ಆದ್ರೆ ಸರ್ಕಾರ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಅಥವಾ ಇನ್ನೊಂದು ಕಮಿಟಿ ಮಾಡುತ್ತಾ ಅಥವಾ ಚರ್ಚೆಗೆ ಬಿಟ್ಟು ಮುಂದಿನ ವಿಶೇಷ ಕ್ಯಾಬಿನೆಟ್ ಏನಾದ್ರು ಮತ್ತೊಂದು ಕ್ಯಾಬಿನೆಟ್ ಕರೆದು ಅಲ್ಲಿ ನಿರ್ಧಾರ ಮಾಡ್ತಾರೆ ಎಂಬುದು ಕೂಡ ಕಾದ್ ನೋಡ್ಬೇಕು. ಒಟ್ಟಿನಲ್ಲಿ ಸಿದ್ದರಾಮಯ್ಯರು ಎರಡೂ ಸಮುದಾಯದ ನಾಯಕರಿಗೂ ಕೂಡ ಮನವೊಲಿಸುವ ಪ್ರಯತ್ನ ಮಾಡ್ತಿರೋದು. ಆದ್ರೆ ಎಲ್ಲೋ ಒಂದ್ ಕಡೆ ಇಲ್ಲಿವರೆಗೂ ಕೂಡ ಯಶಸ್ವಿ ಆಗಿಲ್ಲ. ತಮ್ಮ ಸಮುದಾಯದ ತಮ್ಮ ಜನಾಂಗದ ಪರ ಎಲ್ಲರೂ ಕೂಡ ಬ್ಯಾಟನ್ನ ಬೀಸ್ತಾ ಇರುವಂತದ್ದು. ಎಲ್ಲಿ ನಿರ್ಧಾರ ಕೈಗೊಳ್ತಾರೆ, ಯಾವ ನಿರ್ಧಾರ ಕೈಗೊಳ್ಳುತ್ತೆ, ಇದಕ್ಕೆ ಹೈಕಮಾಂಡ್ ಏನ್ ಹೇಳುತ್ತೆ ಎಂಬುದು ಕೂಡ ಕಾದ್ ನೋಡ್ಬೇಕು. ಇವತ್ತು ಒಟ್ಟಿನಲ್ಲಿ 3 ಗಂಟೆಗೆ ನಡೆಯಲಿರುವಂತಹ ಸಿದ್ದರಾಮಯ್ಯ ನೇತೃತ್ವದ ಕ್ಯಾಬಿನೆಟ್ ಏನಿದೆ ಸಾಕಷ್ಟು ಮಹತ್ವ ಪಡ್ಕೊಂಡಿದೆ. ಆ ನಂತರ ಏನ್ ನಿರ್ಧಾರ ಮಾಡುತ್ತೆ ಎಂಬುದು ಕಾದ್ ನೋಡ್ಬೇಕು. ಸಾಯಿಲ್, ಧನ್ಯವಾದಗಳು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.